ಎಲ್ರಿಗೂ ನಮಸ್ಕಾರ. ಸಿಂಹಧ್ವಜ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ 4000 ಸಬ್ಸ್ಕ್ರೈಬರ್ಸ್ಗಳನ್ನು ಪಡೆದುಕೊಂಡಿದೆ. ಇದಕ್ಕೆ ನಾನು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಚಾನಲ್ನಲ್ಲಿ ಮೆಂಬರ್ಸ್ಗಳಾಗೋದಕ್ಕೂ ಕೂಡ ನಿಮಗೆ ಸಾಧ್ಯ ಇದೆ. ನಾನು ಜ್ಯೋತಿಷ್ಯ ಕಲಿಸೋ ಪದ್ಧತಿ ನಿಮಗೆ ಇಷ್ಟವಾಗಿದ್ದರೆ, ನನ್ನ ಪರಿಶ್ರಮ ನಿಮಗೆ ಇಷ್ಟವಾಗ್ತಾ ಇದ್ದರೆ, ನೀವು ನನ್ನ ಚಾನಲ್ ಮೆಂಬರ್ಶಿಪ್ ತಗೊಳ್ಳೋ ಮೂಲಕ ಪ್ರತಿ ತಿಂಗಳು ನನಗೆ ಈ ಕೆಲಸಕ್ಕೆ ನಿಮ್ಮ ಸಹಕಾರವನ್ನು ನೀಡಬಹುದು. ಹೀಗೆ ಮೆಂಬರ್ಶಿಪ್ ತಗೊಳ್ಳೋದ್ರಿಂದ ನಿಮಗೆ ಏನು ಯೂಸ್ ಅಂತ ಕೇಳಿದ್ರೆ, ಎಲ್ರಿಗಿಂತ ಮೊದಲು ಹೊಸ ವಿಡಿಯೋ ಬಂದಾಗ ನೀವೇ ಅದನ್ನು ಎಲ್ರಿಗಿಂತ 2 ಅಥವಾ 3 ದಿನದ ಮೊದಲು ನೋಡಬಹುದು. ಚಾನಲ್ ಮೆಂಬರ್ಶಿಪ್ ಕೇವಲ 89 ರೂಪಾಯಿ ಪ್ರತಿ ತಿಂಗಳಿನಿಂದ ಪ್ರಾರಂಭವಾಗುತ್ತೆ. ಸಪೋರ್ಟ್ ಮಾಡೋದಕ್ಕೆ ಬಯಸೋರು ಕೆಳಗಡೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಖರೀದಿ ಮಾಡಬಹುದು. ಸರಿ, ಇವತ್ತಿನ ವಿಡಿಯೋವನ್ನು ಪ್ರಾರಂಭಿಸೋಣ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ 5ನೇ ಭಾವಕ್ಕೆ ಅತ್ಯಂತ ಪ್ರಾಧಾನ್ಯತೆಯನ್ನು ಕೊಡಲಾಗಿದೆ. 1, 5, 9 ಇವು ತ್ರಿಕೋನ ಶುಭ ಸ್ಥಾನಗಳು. ಈ 3 ಮನೆಗಳಲ್ಲಿ ಯಾವುದಾದ್ರೂ ಒಂದು ಮನೆ ಅಥವಾ ಯಾವುದಾದ್ರೂ ಒಂದು ಮನೆಯ ಅಧಿಪತಿ ಚೆನ್ನಾಗಿದ್ರೂ ಆ ಅಧಿಪತಿಯ ದಶೆ ಜೀವನದಲ್ಲಿ ಸಾಕಷ್ಟು ಶುಭ ಫಲಿತಾಂಶಗಳನ್ನು ನೀಡಬಲ್ಲದು. ಈ 5ನೇ ಭಾವಕ್ಕೆ ಸಂತಾನ ಭಾವ ಅಂತ ಕೂಡ ಕರೆಯಲಾಗುತ್ತೆ. ಪ್ರೀತಿ, ಪ್ರೇಮ, ಪ್ರಣಯ, ಹವ್ಯಾಸಗಳು, ನಟನೆ, ಮನೋರಂಜನೆ, ಸಾಮರ್ಥ್ಯ, ತಂತ್ರಗಾರಿಕೆ, ಮಂತ್ರೋಪಾಸನೆ, ದೈವಾನುಗ್ರಹ, ಹೃದಯ ವೈಶಾಲ್ಯತೆ, ಶ್ರೇಷ್ಠ ಮನಸ್ತತ್ವ, ವಿದ್ಯಾಬುದ್ಧಿ, ಜ್ಞಾಪಕ ಶಕ್ತಿ, ಬುದ್ಧಿವಂತಿಕೆ, ಕಲ್ಪನಾ ಶಕ್ತಿ, ಆಲೋಚನಾ ಶಕ್ತಿ, ಗ್ರಂಥರಚನಾ ಸಾಮರ್ಥ್ಯ, ಸಂತೋಷ, ರಾಜ್ಯಾಧಿಕಾರ, ವ್ಯೂಹರಚನೆ, ಮಂತ್ರಿ ಪದವಿ, ಕ್ರಿಯೇಟಿವಿಟಿ, ಸಂತಾನ ಮುಂತಾದ ಮಹಾನ್ ಕಾರಕತ್ವಗಳೆಲ್ಲ ಈ ಪಂಚಮ ಭಾವದಲ್ಲೇ ಬರುತ್ತೆ. ನೀವೆಲ್ಲ ಜ್ಯೋತಿಷ್ಯವನ್ನ ಕಲಿಯೋದಕ್ಕೆ ಆಸಕ್ತಿ ಇದ್ದು ಈ ವಿಡಿಯೋ ನೋಡ್ತಾ ಇದ್ದೀರಾ. ಈ ಪಂಚಮ ಭಾವ ಹಾಗೂ ಪಂಚಮಾಧಿಪತಿ ಚೆನ್ನಾಗಿದ್ರೆ ಅಥವಾ ಪಂಚಮ ಭಾವದಲ್ಲಿ ಶುಭ ಗ್ರಹಗಳಿದ್ರೆ ನೀವು ಖಂಡಿತ ಉತ್ತಮ ಜ್ಯೋತಿಷಿ ಆಗಬಹುದು. ಈ ಪಂಚಮ ಭಾವದಲ್ಲಿ ಮಂತ್ರೋಪಾಸನೆ ಹಾಗೂ ದೈವತಾನುಗ್ರಹ ಸಿದ್ಧಿ ಅತ್ಯಂತ ಶುಭದಾಯಕವಾದ ಕಾರಕತ್ವಗಳು. ಈ ಪಂಚಮ ಭಾವ ಶುಭವಾಗಿದ್ರೆ ದಿವ್ಯ ದೃಷ್ಟಿ, ಸಮಸ್ತ ಪ್ರಪಂಚದ ಮೇಲೆ ಪ್ರೇಮ, ಉತ್ತಮವಾದ ಮನಸ್ಸು ನಿಮ್ಮಲ್ಲಿರೋದಕ್ಕೆ ಸಾಧ್ಯ. ಯಾವುದು ತಪ್ಪು ಯಾವುದು ಸರಿ ಅಂತ ವಿಚಾರ ಮಾಡುವಂಥ ಸದ್ಬುದ್ಧಿ, ಹಾಗೆ ಜ್ಯೋತಿಷ್ಯಕ್ಕೆ ಬೇಕಾದ ವಾಕ್ಸಿದ್ಧಿ ಕೂಡ ಲಭಿಸೋದಕ್ಕೆ ಸಾಧ್ಯ. ಹೀಗಾಗಿ ಜ್ಯೋತಿಷ್ಯವನ್ನ ತಿಳಿದುಕೊಳ್ಳೋದಕ್ಕೂ ಕಲಿಯೋದಕ್ಕೂ ಈ 5ನೇ ಮನೆ ಶುಭದಾಯಕವಾಗಿರೋದು ಅವಶ್ಯಕ. ಜಾತಕದಲ್ಲಿ ಉಂಟಾಗೋ ರಾಜಯೋಗಗಳೆಲ್ಲ ಕೂಡ ಈ ಕೇಂದ್ರ ಸ್ಥಾನ ಹಾಗೂ ಕೋನ ಸ್ಥಾನಗಳಲ್ಲಿರೋದನ್ನ ನಾವು ಮರೆಯೋ ಹಾಗಿಲ್ಲ. ಹಾಗಂತ ಕೆಟ್ಟ ಗ್ರಹಗಳಿದೆ ಅನ್ನೋ ಕಾರಣಕ್ಕೆ ನಿರಾಶರಾಗಬೇಕಾಗಿಲ್ಲ. ಈ ಪಂಚಮ ಭಾವ ಅಷ್ಟೇ ಅಲ್ಲದೆ ಲಗ್ನ, ನವಮ ಭಾವ ಹಾಗೂ ಇತರ ಕೇಂದ್ರ ಸ್ಥಾನಗಳಲ್ಲೂ ಕೂಡ ಪರಿಶೀಲನೆ ಮಾಡಿ ನೋಡಬೇಕಾಗುತ್ತೆ ಅನ್ನೋದನ್ನ ನಾನು ನಿಮಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಈಗ ಇಂತಹ ಅದ್ಭುತ ಪಂಚಮ ಭಾವದಲ್ಲಿ ವಿವಿಧ ಗ್ರಹಗಳಿದ್ರೆ ಏನು ಫಲ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಸೂರ್ಯ 5ನೇ ಮನೆಯಲ್ಲಿದ್ರೆ ಸಂತಾನದ ವಿಷಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಣಿಸ್ಕೋಬಹುದು. ರವಿ ಅಗ್ನಿತತ್ವ ಗ್ರಹ, ಹೀಗಾಗಿ ಸೂರ್ಯ ಪಂಚಮ ಸ್ಥಾನದಲ್ಲಿರೋದು ಬಹಳಷ್ಟು ಬಾರಿ ಅನಾನುಕೂಲ ಪರಿಣಾಮವನ್ನೇ ಉಂಟು ಮಾಡುತ್ತೆ. ಮೇಷಲಗ್ನಕ್ಕೆ ಪಂಚಮಾಧಿಪತಿ ಹಾಗೂ ಯೋಗಕಾರಕನಾಗೋದ್ರಿಂದ ಸೂರ್ಯ ಪಂಚಮದಲ್ಲಿ ಇದ್ರೆ ಶುಭ ಫಲಿತಾಂಶಗಳೇ ಉಂಟಾಗುತ್ತೆ. ಇನ್ನು ಇತರ ಎಲ್ಲ ಲಗ್ನಗಳಿಗೂ ನೋಡೋದಾದ್ರೆ ಸೂರ್ಯ 5ನೇ ಮನೆಯಲ್ಲಿ ಇದ್ದವರ ಬುದ್ಧಿ ಚುರುಕಾಗಿ ಇರುತ್ತೆ. ಕೋಪ ಸ್ವಭಾವವನ್ನ ಹೊಂದಿರ್ತಾರೆ. ಅಲ್ಪ ಸಂತಾನ, ಅಲ್ಪಾಯುಷ್ಯ, ಹೃದಯ ಸಂಬಂಧಿ ಕಾಯಿಲೆಗಳು, ಪರ್ವತಾರೋಹಣದಲ್ಲಿ ಆಸಕ್ತಿ ಮುಂತಾದ ಫಲಿತಾಂಶಗಳಿರುತ್ತೆ. ಇಲ್ಲಿ ಹಾರ್ಟ್ ಪ್ರಾಬ್ಲಮ್ಸ್ ಮತ್ತೆ ಅಲ್ಪಾಯುಷ್ಯ ಮುಂತಾದ ಸಂಗತಿಗಳನ್ನು ಕೇಳಿ ನೀವೇನು ಚಿಂತೆ ಮಾಡಬೇಕಾದ ಅಗತ್ಯ ಇಲ್ಲ. ಇವೆಲ್ಲ ಜ್ಯೋತಿಷ್ಯದ ಬೇಸಿಕ್ ಅಂಶಗಳು ಮಾತ್ರ. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಬೇಸಿಕ್ ಅಂಶಗಳಲ್ಲಿ ಇರೋದಕ್ಕೂ ಪ್ರಾಕ್ಟಿಕಲ್ ಆಗಿ ಇರೋದಕ್ಕೂ ಮಧ್ಯೆ ತುಂಬ ಅಂತರ ಇರುತ್ತೆ ಅನ್ನೋದು ನಿಮಗೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಇದನ್ನ ಕಲಿತ್ರೆ ಮಾತ್ರ ಮುಂದೆ ಸುಲಭವಾಗಿ ನಿಮಗೆ ಎಲ್ಲವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ಈ ಥರದ ಎಲ್ಲ ವಿಷಯಗಳನ್ನ ಕೂಡ ನಾನು ನಿಮಗೆ ಹೇಳಲೇಬೇಕು. ಇದ್ಯಾವುದನ್ನು ಕೂಡ ತುಂಬ ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಕಾದ ಅಗತ್ಯ ಇಲ್ಲ. ಜಾತಕದ ಇತರ ಎಲ್ಲ ಅಂಶಗಳನ್ನು ನಿರ್ಧಾರ ಮಾಡಿದ ನಂತರ ಮಾತ್ರ ಫಲಿತಾಂಶವನ್ನು ಹೇಳೋದಕ್ಕೆ ಸಾಧ್ಯ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ನಾನು ಪ್ರತಿ ವಿಡಿಯೋಗಳಲ್ಲೂ ಕೂಡ ಇದನ್ನೇ ಒತ್ತಿ ಹೇಳ್ತಾ ಇದ್ದೀನಿ. ಇನ್ನು ಪಂಚಮ ಭಾವದಲ್ಲಿ ಚಂದ್ರ ಇದ್ರೆ ಶುಭ ಫಲಿತಾಂಶಗಳನ್ನು ನಿರೀಕ್ಷೆ ಮಾಡಬಹುದು. ಧನ ಸಂಪತ್ತು, ಸ್ತ್ರೀ ಸಂತಾನ, ಸುಖ, ಸಂತೋಷ, ಭೋಗ ಭಾಗ್ಯಗಳನ್ನು ಅನುಭವಿಸೋ ಯೋಗ ಇವರಿಗೆ ಕೂಡಿ ಬರುತ್ತೆ. ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಕಾಣ್ತಾರೆ. ಯಾವುದೇ ಕೆಲಸದಲ್ಲಿ ಆದರೂ ಇವರ ಯೋಚನೆಗಳು ಸ್ಪಷ್ಟತೆಯಿಂದ ಕೂಡಿರುತ್ತೆ. ಕುಟುಂಬ ಸಹಕಾರ ಹಾಗೂ ಉತ್ತಮ ಕುಟುಂಬವನ್ನ ಇವರು ಹೊಂದಿರ್ತಾರೆ. ಮುತ್ತು, ರತ್ನ, ವಜ್ರ, ವೈಡೂರ್ಯಗಳನ್ನ ಹೊಂದೋ ಯೋಗ ಇರುತ್ತೆ. ರಾಜಕೀಯ ಪದವಿ ಸಿಗೋ ಸಾಧ್ಯತೆ ಕೂಡ ಇರುತ್ತೆ.
ಕ್ಷೀಣಚಂದ್ರ ಪಂಚಮದಲ್ಲಿ ಇದ್ದರೆ ಮನಸ್ಸು ಚಂಚಲವಾಗಿರುತ್ತೆ ಹಾಗೂ ಅಶಾಂತಿಯಿಂದ ಕೂಡಿರುತ್ತೆ. ಇವರು ಅಲ್ಪ ಸಂತಾನವನ್ನು ಹೊಂದಿರುತ್ತಾರೆ. ಇನ್ನು ಪಂಚಮದಲ್ಲಿ ಕುಜ ಇದ್ದರೆ ಕಠಿಣವಾದ ಹೃದಯದವರು ಅಂತ ಹೇಳ್ಬೋದು. ತೀವ್ರ ಕೋರಿಕೆಗಳು, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ್ಯಗಳೆಲ್ಲ ಕೂಡ ಇವರಲ್ಲಿ ಹೆಚ್ಚಾಗೇ ಇರುತ್ತೆ. ತಾಳ್ಮೆಯ ಸ್ವಭಾವ ಇವರಲ್ಲಿ ಇರೋದಿಲ್ಲ. ಪ್ರೇಮ, ದ್ವೇಷ, ಸೇಡು, ಚಾಕಚಕ್ಯತೆ, ಸಾಹಸ ಎಲ್ಲವೂ ಅತಿ ಅನ್ನಿಸುವಷ್ಟು ಇವರಲ್ಲಿರುತ್ತೆ. ಇವರ ಆಲೋಚನೆಗಳು ಒಂದೇ ರೀತಿ ಇರೋದಿಲ್ಲ. ಇದೇ ಕಾರಣಕ್ಕೆ ಪತಿ ಪತ್ನಿಯರ ಮಧ್ಯೆ, ಮಕ್ಕಳ ಜೊತೆ ಒಳ್ಳೆ ಸಂಬಂಧ ಇವರಿಗೆ ಇರೋದಿಲ್ಲ. ಇವರೂ ಸಂತೋಷವಾಗಿರೋದಿಲ್ಲ, ಇವರ ಸುತ್ತ ಇರೋರು ಕೂಡ ಸಂತೋಷವಾಗಿರೋದು ಕಷ್ಟ. ಪಂಚಮದಂತಹ ಶುಭ ಸ್ಥಾನಗಳಲ್ಲಿ ಕುಜ ಇರೋದು ಒಳ್ಳೆಯದಲ್ಲ. ಆ ಪಂಚಮ ಭಾವ ಮೇಷ ಅಥವಾ ವೃಶ್ಚಿಕ ಇವೆರಡನ್ನ ಬಿಟ್ಟು ಇನ್ಯಾವ ಮನೆ ಪಂಚಮ ಸ್ಥಾನವಾಗಿ ಅಲ್ಲಿ ಕುಜ ಇರೋದು ಖಂಡಿತ ಶ್ರೇಯಸ್ಕರ ಅಲ್ಲ. ಸಂತಾನಹಾನಿ, ಧನಹಾನಿ, ಬುದ್ಧಿಹೀನತೆ, ಮೂರ್ಖತ್ವ, ದುಡುಕು ಸ್ವಭಾವ, ಬಲಹೀನ ಮನಸ್ಸು, ದ್ರೋಹ, ದುಃಖ, ಅತಿ ಕಾಮ, ಅನಾರೋಗ್ಯ ಮುಂತಾದ ಫಲಗಳು ಇರುತ್ತೆ. ಇನ್ನು ಪಂಚಮ ಭಾವದಲ್ಲಿ ಬುಧ ಇದ್ದರೆ ಬುದ್ಧಿವಂತರು, ವಿದ್ಯಾವಂತರು ಆಗಿದ್ದು ಸಂತೋಷವಾಗಿರ್ತಾರೆ. ಅಂದ, ಆರೋಗ್ಯ, ಧನ ಸಂಪತ್ತು, ಸಂತಾನ ಸೌಖ್ಯ, ಉತ್ತಮ ಮನಸ್ಸು ಇರುತ್ತೆ. ಮಂತ್ರಿ ಪದವಿ, ನಿರ್ದೇಶಕರು, ಆಪ್ತ ಸಮಾಲೋಚಕರು ಮುಂತಾದ ಕ್ಷೇತ್ರಗಳಲ್ಲಿ ಅವಕಾಶ ಇದೆ. ವಿಚಾರವಂತರು, ಶೀಘ್ರ ಗ್ರಹಿಕೆಯುಳ್ಳವರು, ವಾಗ್ಮಿಗಳು, ವ್ಯವಹಾರ ಚತುರರು, ಉಪಾಯಶಾಲಿಗಳು, ವಿಮರ್ಶಕರು, ಪುಸ್ತಕ ರಚನೆಕಾರರಾಗಿರೋ ಸಾಧ್ಯತೆ ಕೂಡ ಇದೆ. ಇನ್ನು ಪಂಚಮ ಭಾವದಲ್ಲಿ ಗುರು ತರ್ಕಶಾಸ್ತ್ರ, ನ್ಯಾಯಶಾಸ್ತ್ರಗಳಲ್ಲಿ ಪರಿಣಿತಿಯನ್ನು ಹೊಂದಿರ್ತಾರೆ. ಲಾಯರ್ಗಳು, ಜಡ್ಜ್ಗಳಾಗಿರೋ ಸಾಧ್ಯತೆ ಹೆಚ್ಚು. ಶ್ರೇಷ್ಠ ಜ್ಞಾನವನ್ನು ಹೊಂದಿದವರಾಗಿರ್ತಾರೆ. ಶಾಸ್ತ್ರಜ್ಞಾನ, ರಾಜನಿಂದ ಆಶ್ರಯ ಹೊಂದುವವರು ಆಗಿರ್ತಾರೆ. ಸಂಸ್ಕಾರ ಹಾಗೂ ಮರ್ಯಾದೆಯಿಂದ ಕೂಡಿದ ಪ್ರವರ್ತನೆಯನ್ನು ಹೊಂದಿರ್ತಾರೆ. ಉತ್ತಮ ಸಂಗಾತಿಯನ್ನ, ಉತ್ತಮ ಸ್ನೇಹಿತ ಬಳಗವನ್ನು ಹೊಂದಿರ್ತಾರೆ. ದೈವಭಕ್ತಿ, ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ, ಧನ ಸಂಪತ್ತು, ವಿದ್ಯಾಸಂಪತ್ತು ಹೊಂದಿರ್ತಾರೆ. ವಸ್ತ್ರ, ಆಭರಣಗಳು, ವಾಹನ, ಗೃಹ ಸೌಖ್ಯಗಳೆಲ್ಲವನ್ನ ಹೊಂದಿರ್ತಾರೆ. ಉತ್ತಮ ಸಂತಾನವನ್ನ ಕೂಡ ಹೊಂದಿರ್ತಾರೆ. ಒಟ್ಟಾರೆಯಾಗಿ ಶುಭಪ್ರದವಾದ ಪಂಚಮ ಸ್ಥಾನದಲ್ಲಿ ಸಹಜ ಶುಭ ಗ್ರಹವಾದ ಗುರುವಿರೋದು ಎಲ್ಲ ವಿಷಯಗಳಲ್ಲೂ ಕೂಡ ಶುಭನೇ ಆಗಿರುತ್ತೆ. ಇನ್ನು 5ನೇ ಮನೆಯಲ್ಲಿ ಶುಕ್ರ ಇದ್ರೆ ಈ ಮನೆಯಲ್ಲಿ ಗುರುವಿಂದ ಸಿಗೋ ಎಲ್ಲಾ ಸುಖ ಸಂತೋಷಗಳನ್ನ ಕೂಡ ಶುಕ್ರ ಕೊಡ್ತಾನೆ. ಕವಿಗಳಾಗಿ ಪ್ರಸಿದ್ಧಿ ಪಡೆಯೋ ಅವಕಾಶ ಇದೆ. ಕಲಾಸಕ್ತಿ, ಕಲಾಪೋಷಕರು, ಕಲಾವಿದರನ್ನ ಗೌರವಿಸುವವರು ಆಗಿರ್ತಾರೆ. ಸಿರಿ ಸಂಪತ್ತನ್ನ ಹೊಂದಿರ್ತಾರೆ. ಸಮಾಜದಲ್ಲಿ ಕೀರ್ತಿ, ಗೌರವವನ್ನ ಹೊಂದಿದವರಾಗಿರ್ತಾರೆ. ಬೆಟ್ಟಿಂಗ್, ದ್ಯೂತ, ಗ್ಯಾಂಬ್ಲಿಂಗ್ನಂತಹ ವಿಷಯಗಳಲ್ಲಿ ಆಸಕ್ತಿ ಹೊಂದಿರ್ತಾರೆ. ಈ ಮನೆಯ ಮೇಲೆ ಪಾಪಗ್ರಹಗಳ ದೃಷ್ಟಿ ಅಥವಾ ಪಾಪಗ್ರಹಗಳ ಜೊತೆ ಶುಕ್ರ ಇದ್ರೆ ಮದ್ಯಪಾನ, ಜೂಜಾಟಗಳಲ್ಲಿ ತೊಡಗಿಸಿಕೊಂಡು ತಮ್ಮ ಸಂಪತ್ತನ್ನ ಕಳೆದುಕೊಳ್ಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದೇ ಶುಭ ದೃಷ್ಟಿ ಇದ್ದು ಈ ಭಾವ ಶುಕ್ರನಿಗೆ ಸ್ವಂತ ಅಥವಾ ಉಚ್ಚ ಕ್ಷೇತ್ರವಾದರೆ ಅಪಾರ ಐಶ್ವರ್ಯವಂತರಾಗಿರ್ತಾರೆ. ದೈವಭಕ್ತರೂ ಆಗಿರ್ತಾರೆ. ದಿವ್ಯ ದೃಷ್ಟಿಯ ಸಿದ್ಧಿಯನ್ನ ಪಡೆಯೋ ಯೋಗ ಕೂಡ ಇವರಿಗಿರುತ್ತೆ. ಇನ್ನು ಪಂಚಮ ಭಾವದಲ್ಲಿ ಶನಿ ಇದ್ರೆ ಈ ಪಂಚಮ ಭಾವ ಅತ್ಯಂತ ಶುಭಪ್ರದವಾಗಿದ್ದು ಇಲ್ಲಿ ಶನಿ ದುಷ್ಟ ಪರಿಣಾಮಗಳನ್ನ ಉಂಟು ಮಾಡೋ ಸಾಧ್ಯತೆ ತುಂಬಾ ಹೆಚ್ಚಾಗಿರುತ್ತೆ. ಬಂಧುಗಳ ಜೊತೆ, ಸ್ನೇಹಿತರ ಜೊತೆ ಜಗಳಗಳು, ಮನಸ್ತಾಪಗಳಿರೋ ಸಾಧ್ಯತೆ ಹೆಚ್ಚು. ಕೌಟುಂಬಿಕ ಸಂಬಂಧಗಳು ಕೂಡ ಅಷ್ಟಕ್ಕಷ್ಟೇ ಇರುತ್ತೆ. ಮಕ್ಕಳ ಜೊತೆಗಿನ ಬಾಂಧವ್ಯ ಚೆನ್ನಾಗಿರೋದಿಲ್ಲ. ವೃತ್ತಿ, ವ್ಯಾಪಾರ, ಸಂಪಾದನೆಯಲ್ಲೂ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಪ್ರೇಮ ವೈಫಲ್ಯ, ಮಾನಸಿಕ ಸಮಸ್ಯೆಗಳು, ನಿರಾಸೆ, ಅತಿಯಾದ ಆಲಸ್ಯ, ಕಪಟತನ, ಸೇಡಿನ ಸ್ವಭಾವ, ಹುಂಬತನದಂತಹ ವ್ಯಕ್ತಿತ್ವವನ್ನ ಇವರು ಹೊಂದಿರೋ ಸಾಧ್ಯತೆ ಹೆಚ್ಚು. ಇನ್ನು ರಾಹು 5ನೇ ಭಾವದಲ್ಲಿದ್ದರೆ ಸಂತಾನ ಭಾಗ್ಯದಲ್ಲಿ ಸಮಸ್ಯೆ ಇರುತ್ತೆ. ಮನಸ್ಸಿನಲ್ಲಿ ಯಾರೊಂದಿಗೂ ಹೇಳಿಕೊಳ್ಳೋಕ್ಕಾಗದಂತಹ ಸಮಸ್ಯೆಗಳನ್ನು ಎದುರಿಸಬೇಕಾದ ಪರಿಸ್ಥಿತಿ ಬರುತ್ತೆ. ಚಂಚಲ ಮನಸ್ಸು, ಅನಿಯಂತ್ರಿತ ಆಲೋಚನೆಗಳು ಇರುತ್ತೆ. ಶಾರೀರಿಕ ಹಾಗೂ ಮಾನಸಿಕ ಅನಾರೋಗ್ಯ ಸಮಸ್ಯೆಗಳು ಇರುತ್ತೆ. ಮದ್ಯಪಾನ, ಮಾಂಸಾಹಾರ ಪ್ರಿಯತೆ, ಜೂಜು, ಮಾಟಮಂತ್ರಗಳಲ್ಲಿ ಆಸಕ್ತಿ ಇರುತ್ತೆ. ಇನ್ನು ಕೇತು 5ನೇ ಮನೆಯಲ್ಲಿದ್ದರೆ ಗರ್ಭಪಾತ, ಸಂತಾನ ಸಮಸ್ಯೆ, ಮನೋವೇದನೆ ಇರುತ್ತೆ. ನಿರಾಸೆ, ಬುದ್ಧಿಮಾಂದ್ಯತೆ ಇರೋ ಸಾಧ್ಯತೆ ಕೂಡ ಇರುತ್ತೆ. ಪ್ರಾಪಂಚಿಕ ವಿಷಯಗಳಲ್ಲಿ ಅನಾಸಕ್ತಿ ಇರುತ್ತೆ. ಈ 5ನೇ ಭಾವದಲ್ಲಿನ ಕೇತು ಆಧ್ಯಾತ್ಮಿಕ ವಿಷಯಗಳಲ್ಲಿ ಹಾಗೆ ಮಂತ್ರ, ತಂತ್ರ ವಿದ್ಯೆಗಳಲ್ಲಿ ಆಸಕ್ತಿಯನ್ನ ಕೂಡ ಉಂಟು ಮಾಡ್ತಾನೆ. ಗಮನಿಸಿ, ಇವಿಷ್ಟು ಪಂಚಮ ಭಾವದಲ್ಲಿ ಯಾವ ಯಾವ ಗ್ರಹಗಳಿದ್ರೆ ಏನು ಫಲ ಅನ್ನೋ ವಿಷಯದ ಸಾಮಾನ್ಯ ಫಲಸೂತ್ರಗಳು ಮಾತ್ರ. ಕೇವಲ ಇದೊಂದೇ ವಿಷಯದಲ್ಲಿ ಯಾರ ಬಗ್ಗೆ ಕೂಡ ನಿರ್ಧರಿಸೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಜಾತಕದ 5ನೇ ಮನೆಯಲ್ಲಿ ಪಾಪಗ್ರಹಗಳಿದೆ ಅನ್ನೋ ಕಾರಣಕ್ಕೆ ಭಯಪಡಬೇಕಾದ ಯಾವ ಅಗತ್ಯವೂ ಇಲ್ಲ.
ಜಾತಕದಲ್ಲಿ ಎಲ್ಲ ಅಂಶಗಳನ್ನು ನೋಡಿ ಫಲ ನಿರ್ಧಾರವನ್ನು ಮಾಡಬೇಕಾಗುತ್ತೆ. ಅಂತಹ ಎಲ್ಲ ವಿಷಯಗಳನ್ನು ನಿಮಗೆ ಇದೇ ರೀತಿ ವಿಡಿಯೋ ಮೂಲಕ ಮಾಡಿ ತಿಳಿಸ್ತೀನಿ. ನೀವಾಗಿಯೇ ಸಂಪೂರ್ಣವಾಗಿ ಜಾತಕವನ್ನು ನೋಡುವ ಮಟ್ಟಿಗೆ ನಾನು ಎಲ್ಲ ವಿಡಿಯೋವನ್ನು ತಿಳಿಸ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಮ್ಮ ಸಿಂಹಧ್ವಜ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಖಂಡಿತ ಬರುತ್ತೆ. ಹಾಗೆ ನಮ್ಮ ಚಾನಲ್ ಮೆಂಬರ್ಶಿಪ್ ತಗೊಳ್ಳೋದಕ್ಕೆ ಬಯಸೋ ಸ್ನೇಹಿತರು ಕೆಳಗಡೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಅದನ್ನು ಖರೀದಿಸಬಹುದು. ಧನ್ಯವಾದಗಳು. ಜೈ ಶ್ರೀರಾಮ್.